ಹಾಯ್ ಎವ್ರಿವನ್. ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತಿಸುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಲಿಕಾ ಬಲವರ್ಧನೆ 4ನೇ ತರಗತಿಯ ಇಂಗ್ಲೀಷ್ ಥೀಮ್ 1 ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಇದರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ನಾನು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಹೊಡೀರಿ ಅಂತ ಹೇಳ್ತಾ, ಸೊ ಇಂದಿನ ಈ ಒಂದು ವಿಡಿಯೋ 4ನೇ ತರಗತಿ ಇಂಗ್ಲೀಷ್ ವಿಷಯವಾದಂಥ ಥೀಮ್ 1ರಲ್ಲಿ ಬರುವಂಥ ಚಟುವಟಿಕೆಗಳು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ರಿ, ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅಂತ ಇದೆ. ಸೊ ಆ್ಯಕ್ಟಿವಿಟಿ 1 ಏನಪ್ಪ ಅಂದ್ರೆ ಶೋ ಎಸ್ ಆರ್ ನೋ ಹೇಳಬೇಕು. ಡು ಯು ಲೈಕ್ ಡ್ಯಾನ್ಸಿಂಗ್? ಹುಡುಗರು ಡ್ಯಾನ್ಸನ್ನು ಲೈಕ್ ಮಾಡ್ತಾಯಿದ್ರೆ ಎಸ್ ಅಂತ ಬರೀಬೇಕು, ನೋ ಅಂತ ಬರೀಬೇಕು. ನೆಕ್ಸ್ಟ್, ಕ್ಯಾನ್ ಯು ಸ್ವಿಮ್? ನೋ. ಡು ಯು ಲೈಕ್ ಸಿಂಗಿಂಗ್? ಎಸ್. ಸೊ ಡು ಯು ಲೈಕ್ ಟು ಪ್ಲೇ ಕ್ರಿಕೆಟ್? ಎಸ್ ಅಥವಾ ನೋ. ಸೊ ನಿಮ್ಮ ಅಭಿಪ್ರಾಯಗಳನ್ನ ನೀವು ಇಲ್ಲಿ ಹೇಳಬೇಕು. ನೆಕ್ಸ್ಟ್, ಆ್ಯಕ್ಟಿವಿಟಿ 1.2 ಅಂತ ಇದೆ. ಸೊ ಇಲ್ಲಿ ನೋಡಿರಿ, ಲೆಟ್ ಅಸ್ ಸೇ ಆ್ಯಂಡ್ ರೈಟ್ ಎಸ್ ಆರ್ ನೋ ಬರೀಬೇಕು. ಅಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಅದರ ಮೇಲೆ ಪ್ರಶ್ನೆ ಇದೆ, ಈಸ್ ಇಟ್ ಎ ಕ್ಲಾಕ್? ಸೊ ಇಲ್ಲಿ ಕ್ಲಾಕ್ ಇದೆ. ಎಸ್ ಇಟ್ ಈಸ್, ಅದು ಕ್ಲಾಕ್ ಇದೆ. ನೆಕ್ಸ್ಟ್, ಇಟ್ ಈಸ್ ಎ ಕ್ಲಾಕ್ ಅಂತ ಬರೀಬೇಕು. ನೆಕ್ಸ್ಟ್, ಇಲ್ಲಿ ಪೆನ್ಸಿಲ್ ಚಿತ್ರ ಕೊಟ್ಟಿದ್ದಾರೆ. ಅದರ ಪ್ರಶ್ನೆಯಲ್ಲಿ ಏನಿದೆ ಅಂದ್ರೆ ಈಸ್ ಇಟ್ ಎ ಬಾಲ್ ಅಂತ ಇದೆ. ಸೊ ಅದು ಬಾಲ್ ಅಲ್ಲ. ಸೊ ಅದಕ್ಕೆ ನೋ ಇಟ್ ಈಸ್ ನಾಟ್ ಅಂತ ಬರೀಬೇಕು. ನೆಕ್ಸ್ಟ್, ಇಟ್ ಈಸ್ ಎ ಪೆನ್ಸಿಲ್ ಅಂತ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್, ಕೇಕ್ ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಏನಿದೆ, ಈಸ್ ಇಟ್ ಎ ಕೇಕ್ ಅಂತ ಇದೆ. ಎಸ್ ಇಟ್ ಈಸ್ ಅಂತ ಆಗುತ್ತೆ. ನೆಕ್ಸ್ಟ್, ಇನ್ನು ಮತ್ತೆ ಏನು ಬರೀಬೇಕಂದ್ರೆ ಇಟ್ ಈಸ್ ಎ ಕೇಕ್ ಅಂತ ಬರೀಬೇಕು. ನೆಕ್ಸ್ಟ್ ಮುಂದುವರೆದು, ಸೊ 2ನೇ ಪ್ರಶ್ನೆ, ಈಸ್ ಇಟ್ ಎ ಬ್ಯಾಟ್ ಅಂತ ಇದೆ. ಸೊ ಇಲ್ಲಿ ಬಾಲ್ ಚಿತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೋ ಇಟ್ ಈಸ್ ನಾಟ್ ಅಂತ ಬರೀಬೇಕು. ಮುಂದೆ ಉತ್ತರ ಇಟ್ ಈಸ್ ಎ ಬಾಲ್ ಅಂತ ಬರೀಬೇಕು. ನೆಕ್ಸ್ಟ್, ಆ್ಯಕ್ಟಿವಿಟಿ 1.3 ಅಂತ ಇದೆ. ಸೊ ಆಸ್ಕ್ ಯುವರ್ ಫ್ರೆಂಡ್ಸ್ ಅಂತ ಇದೆ. ಕಲೆಕ್ಟ್ ಎ ಫ್ಯೂ ಥಿಂಗ್ಸ್ ಫ್ರಾಮ್ ಯುವರ್ ಕ್ಲಾಸ್ ರೂಮ್ ಸರೌಂಡಿಂಗ್ಸ್, ಆಸ್ಕ್ ಯುವರ್ ಫ್ರೆಂಡ್ಸ್ ಎಸ್ ಆರ್ ನೋ ಕ್ವಶನ್ಸ್ ಆ್ಯಂಡ್ ರೈಟ್ ದೇರ್ ರೆಸ್ಪಾನ್ಸಸ್ ಬಿಲೋ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಕ್ಲಾಸ್ ರೂಮ್ದಲ್ಲಿ ಅಥವಾ ಸರೌಂಡಿಂಗ್ಸಲ್ಲಿರುವಂಥ ವಸ್ತುಗಳ ಹೆಸರನ್ನು ಬರೆದು, ಸೊ ಅವುಗಳ ಮೇಲೆ ಎಸ್ ಆರ್ ನೋ ಕ್ವಶನನ್ನು ಕ್ರಿಯೇಟ್ ಮಾಡಬೇಕು. ಸೊ 1ನೇದವರೇ ಬರೆದಿದ್ದಾರೆ, ಲೀಪ್ ಅಂತ ಬರೆದಿದ್ದಾರೆ. ಈಸ್ ಇಟ್ ಎ ಫ್ರೂಟ್? ಅಲ್ಲ, ಅದು ನೋ ಇಟ್ ಈಸ್ ನಾಟ್ ಎ ಫ್ರೂಟ್, ಇಟ್ ಈಸ್ ನಾಟ್ ಅಂತ ಆಗುತ್ತೆ. ನೆಕ್ಸ್ಟ್, ಮತ್ತೆ ಪ್ರಶ್ನೆ ಕೇಳಬೇಕು, ಏನಂತ, ಈಸ್ ಇಟ್ ಎ ಲೀಪ್? ಯಸ್ ಇಟ್ ಈಸ್, ಅದು ಲೀಪ್ ಇದೆ. ಅದಕ್ಕೆ ಇಟ್ ಈಸ್ ಅಂತ ಬರಬೇಕು. ನೆಕ್ಸ್ಟ್, ಇಟ್ ಈಸ್ ಎ ಲೀಪ್ ಅಂತ ಆಗುತ್ತೆ. ನೆಕ್ಸ್ಟ್, ಥಿಂಗ್ಸ್ ಏನೇನು ತೆಗೆದುಕೊಂಡಿದ್ದೀನಿ ಅಂದರೆ ನಾನು ಇಲ್ಲಿ ಪೆನ್ನನ್ನು ತೆಗೆದುಕೊಂಡಿದ್ದೀನಿ. ಸೊ ಪ್ರಶ್ನೆಯನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಈಸ್ ಇಟ್ ಎ ಪೆನ್ಸಿಲ್? ನಾನಿಲ್ಲಿ ಪೆನ್ನನ್ನು ಕೊಟ್ಟಿದ್ದೀನಿ. ಅದಕ್ಕೆ ನೋ ಇಟ್ ಈಸ್ ನಾಟ್ ಅಂತ ಬರೀಬೇಕು ಉತ್ತರ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಈಸ್ ಇಟ್ ಎ ಪೆನ್ ಅಂತ ಬರೀಬೇಕು. ಸೊ ಹೌದು, ಅದು ಪೆನ್ ಇದೆ. ಅದಕ್ಕೆ ಎಸ್ ಇಟ್ ಈಸ್ ಅಂತ ಆಗುತ್ತೆ. ನೆಕ್ಸ್ಟ್, ಇಟ್ ಈಸ್ ಎ ಪೆನ್ ಅಂತ ಬರೀಬೇಕು. ನೆಕ್ಸ್ಟ್, ಅದೇ ರೀತಿ ಟೇಬಲ್ ಮತ್ತು ಮಿರರನ್ನು ನಾನಿಲ್ಲಿ ಬರೆದಿದ್ದೀನಿ, ಅದನ್ನು ಸರಿಯಾಗಿ ಬರೆದಿಟ್ಕೊಡ್ರಿ. ನೆಕ್ಸ್ಟ್, ಆ್ಯಕ್ಟಿವಿಟಿ 1.4 ಅಂತ ಇದೆ. ಸೊ ಹೂ ಆ್ಯಮ್ ಐ? ಸೊ ನಾನು ಯಾರು ಅಂತ ನೀವಿಲ್ಲಿ ಹೇಳಬೇಕು. ಸೊ ಇದು ರೈಡಲ್ಸ್ ಇದೆ. ಸೊ ಇಲ್ಲಿ 1, ಐ ಹ್ಯಾವ್ 4 legs, ಐ ಹ್ಯಾವ್ 2 arms, ನನಗೆ 4 ಕಾಲುಗಳಿವೆ, 2 ಕೈಗಳಿವೆ, ತೋಳುಗಳಿವೆ, 2 ಕೈಗಳಿವೆ. ನೆಕ್ಸ್ಟ್, ಯು ಕ್ಯಾನ್ ಸಿಟ್ ಆನ್ ಮೀ? ನೀನು ನನ್ನ ಮೇಲೆ ಕುಳಿತುಕೊಳ್ಬಹುದು. ಹಾಗಂದ್ರೆ ಹೂ ಆ್ಯಮ್ ಐ? ಹಾಗಂದ್ರೆ ನಾನು ಯಾರು ಅಂತ ಇದೆ. ಸೊ ಇದಕ್ಕೆ ಉತ್ತರ ಚೇರ್ ಅಂತ ಆಗುತ್ತೆ. ನೆಕ್ಸ್ಟ್, 2ನೇ ರೈಡಲ್ ಏನಿದೆ ಅಂದ್ರೆ ನೋಡ್ರಿ, ಐ ಹ್ಯಾವ್ ಎ ಡೋರ್, ನನಗೆ ಬಾಗಿಲಿದೆ. ಐ ಆಮ್ ಕೂಲ್ ಇನ್ಸೈಡ್? ಒಳಗಡೆ ನಾನು ಕೂಲಾಗಿರ್ತೀನಿ. ನೆಕ್ಸ್ಟ್, ಯು ಕ್ಯಾನ್ ಸ್ಟೋರ್ ಫುಡ್ ಇನ್ ಮೀ? ಸೊ ನನ್ನಲ್ಲಿ ನೀವು ಆಹಾರವನ್ನು ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್, ಹೂ ಆ್ಯಮ್ ಐ ಅಂತ ಇದೆ. ಸೊ ಇದು ಫ್ರಿಜ್ ಅಥವಾ ರೆಫ್ರಿಜಿರೇಟರ್ ಅಂತ ಸೊ ಉತ್ತರ ಆಗುತ್ತೆ. ನೆಕ್ಸ್ಟ್, ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಏನು ಬೆಡ್ ಚಿತ್ರವನ್ನು ಕೊಟ್ಟಿದ್ದಾರೆ. ಸೊ ಆ ಒಂದು ಚಿತ್ರಕ್ಕೆ ಸಂಬಂಧಿಸಿದಂಗೆ ನಾವೇನು ಮಾಡಬೇಕು, ಕ್ರಿಯೇಟ್ ರೈಡಲ್ಸ್ ಅಂತ ಇದೆ 1.5 ಆ್ಯಕ್ಟಿವಿಟಿದಲ್ಲಿ. ಸೊ ಇಲ್ಲಿ ನಾನು ಬರೆದಿದ್ದೀನಿ ನೋಡ್ರಿ, ಐ ಹ್ಯಾವ್ 4 legs, ನನಗೆ 4 ಕಾಲುಗಳಿವೆ. ಐ ಹ್ಯಾವ್ ಎ ಬೆಡ್ ಆನ್ ಮೀ? ನನ್ನ ಮೇಲೆ ಏನಿದೆ, ಬೆಡ್ ಇರುತ್ತೆ. ನೆಕ್ಸ್ಟ್, ಯು ಕ್ಯಾನ್ ಸ್ಲೀಪ್ ಆನ್ ಮೀ? ನನ್ನ ಮೇಲೆ ನೀವು ಮಲಗ್ಬೋದು. ಹಂಗಂದ್ರೆ ಹೂ ಆ್ಯಮ್ ಐ? ಸೊ ಹಂಗಂದ್ರೆ ನಾನು ಯಾರು ಅಂದಾಗ, ಸೊ ಅಲ್ಲಿ ಕೋಚ್ ಅಥವಾ ಸೊ ಬೆಡ್ ಅಂತಲೂ ಅಂತಾರೆ, ಕೋಚ್ ಅಂತ ಆಗುತ್ತೆ. ಇದಕ್ಕೆ ಕೋಚ್ ಅಂದರೆ ಮಂಚ ಅಂತ ಆಗುತ್ತೆ. ನೆಕ್ಸ್ಟ್, ಇಲ್ಲೊಂದು ಬಸ್ ಇದೆ. ಸೊ ಇದ್ರ ಮೇಲೆ ನಾವೇನು ಮಾಡಬೇಕು, ರೈಡಲನ್ನು ಕ್ರಿಯೇಟ್ ಮಾಡಬೇಕು. ಇಲ್ಲಿ ನೋಡ್ರಿ, ಐ ರನ್ ಆನ್ ರೋಡ್? ನಾನು ರೋಡಿನ ಮೇಲೆ ಓಡ್ತೀನಿ. ಐ ಟ್ರಾನ್ಸ್ಫರ್ ಪೀಪಲ್ 1 place to another? ಸೊ ನಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜನರನ್ನು ಏನು ಮಾಡ್ತೀನಿ, ಟ್ರಾನ್ಸ್ಫರ್ ಮಾಡ್ತೀನಿ. ನೆಕ್ಸ್ಟ್, ಐ ಹ್ಯಾವ್ ಎ ಸೀಟ್ಸ್ ಟು ಸಿಟ್? ಸೊ ನನ್ನಲ್ಲಿ ಏನಿದೆ, ಸೀಟ್ಸ್ಗಳಿದ್ದಾವೆ ಕುಳಿತುಕೊಳ್ಳೋಕ್ಕೆ. ಹಾಗಂದ್ರೆ ಹೂ ಆ್ಯಮ್ ಐ ಅಂತ ಇದೆ. ಸೊ ಐ ಆಮ್ ಎ
ಬಸ್ ಅಂತ ಆಗುತ್ತೆ. ನೆಕ್ಸ್ಟ್ ನಾವು ಕ್ರಿಯೇಟ್ ಎ ರೈಡಲ್ ಅಂತಂದಿದ್ದಾರೆ. ಸೊ ನಾವು ಸ್ವಂತವಾಗಿ ಒಂದು ರೈಡಲನ್ನು ಕ್ರಿಯೇಟ್ ಮಾಡಿರಿ ಎಂದಿದ್ದಾರೆ. ನಾನು ಇಲ್ಲಿ ಎಲಿಫೆಂಟ್ ಮೇಲೆ ಮಾಡಿದ್ದೀನಿ ನೋಡಿರಿ. ಐ ಆಮ್ ಎ ಬಿಗ್ ಎನಿಮಲ್, ನಾನು ಬಹಳಷ್ಟು ದೊಡ್ಡದಾದಂಥ ಎನಿಮಲ್ಲ. ಐ ಹ್ಯಾವ್ ಎ ಶಾರ್ಟ್ ಟೇಲ್, ನನ್ನ ಟೇಲಿಂದ ಬಹಳಷ್ಟು ಸಣ್ಣದಾಗಿರುತ್ತೆ. ನೆಕ್ಸ್ಟ್ ಬಾಲ. ನೆಕ್ಸ್ಟ್ ಮೈ ಲಾಂಗ್ ನೋಸ್ ಈಸ್ ಕಾಲ್ಡ್ ಟ್ರಂಕ್, ನನ್ನ ಉದ್ದವಾದಂಥ ಮೂಗನ್ನು ಏನು ಕರೀತಾರೆ? ಸೊ ಸೊಂಡಿಲು ಅಂತ ಕರೀತಾರೆ. ಹಂಗಂದ್ರೆ ಹೂ ಆಮ್ ಐ ಅಂತ ಇದೆ. ಸೊ ಆನ್ಸರ್ ಫಾರ್ ದಿಸ್ ರೈಡಲ್ ಈಸ್ ಆ್ಯನ್ ಎಲಿಫೆಂಟ್ ಅಂತ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 1.7 ಟೆಲ್ ದ ಟೈಮನ್ನು ಹೇಳಬೇಕು. ಮಾರ್ಕ್ ದ ಟೈಮ್ ಆನ್ ದ ಕ್ಲಾಕ್. ಸೊ ಕ್ಲಾಕ್ದಲ್ಲಿ ನಾವೇನು ಮಾಡಬೇಕು? ಸಮಯವನ್ನು ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ರೈಟ್ ಅಬೌಟ್ ದ ಆ್ಯಕ್ಟಿವಿಟಿ ಇನ್ ಪ್ರೇಸಸ್. ಸೊ ಆ್ಯಕ್ಟಿವಿಟಿ ನೀವು ಆ ಸಮಯದಲ್ಲಿ ಯಾವ ಕೆಲಸವನ್ನು ಮಾಡ್ತೀರಿ ಅನ್ನೋದನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಒಂದನೇದರಲ್ಲಿ 6 ಗಂಟೆ ಆಗಿದೆ ಮುಂಜಾನೆ, ಅಲ್ಲಿ ನೋಡಿರಿ ಐ ವೇಕ್ ಅಪ್ 6 o'clock ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಎರಡನೇದರಲ್ಲಿ ನಾನು 7 ಗಂಟೆಗೆ 7 o'clockಗೆ ಮಾರ್ಕನ್ನು ಮಾಡಿದ್ದೀನಿ. ಸೊ ಆ್ಯಟ್ ನೋಡಿರಿ ಐ ಟೇಕ್ ಬಾತ್ ಎಟ್ 7 o'clock ಅಂತ ಬರೆದಿದ್ದೀನಿ. ನೆಕ್ಸ್ಟ್ 8 o'clockಗೆ ಏನು ಮಾಡ್ತೀನಪ್ಪ ಅಂದ್ರೆ ಐ ಹ್ಯಾವ್ ಮೈ ಬ್ರೇಕ್ಫಾಸ್ಟ್ ಎಟ್ 8 o'clock. ಸೊ ನೆಕ್ಸ್ಟ್ 9:30 ಬರೆದಿದ್ದೀನಿ. ಸೊ ಮಾರ್ಕನ್ನು ಮಾಡಿದ್ದೀನಿ. ಐ ಗೋ ಟು ಸ್ಕೂಲ್ ಎಟ್ 9:30 o'clock. ಸೊ ನಾನು ಶಾಲೆಗೆ 9:00 ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿರಿ 5 ಗಂಟೆ ಸಾಯಂಕಾಲ ಐ ಪ್ಲೇ ಆ್ಯಟ್ 5 o'clock. 5 ಗಂಟೆಗೆ ಆಟವನ್ನು ಆಡ್ತೀನಿ. ನೆಕ್ಸ್ಟ್ 6 ಗಂಟೆ ಇದೆ ಐ ಡೂ ಹೋಮ್ವರ್ಕ್ ಆ್ಯಟ್ 6 o'clock ಅಂತ ಇದೆ. ನೆಕ್ಸ್ಟ್ 8 ಗಂಟೆ ಐ ಹ್ಯಾವ್ ಮೈ ಡಿನ್ನರ್ ಆ್ಯಟ್ 8 o'clock. ನೆಕ್ಸ್ಟ್ 9 ಗಂಟೆಗೆ ಐ ಗೋ ಟು ಬೆಡ್ ಆ್ಯಟ್ 9 o'clock ಅಂತ ಇದೆ. ನೆಕ್ಸ್ಟ್ ಮೈ ಥಿಂಗ್ಸ್ ಯುವರ್ ವರ್ಡ್ಸ್ ಅಂತ ಇದೆ. ಸೊ ಇಲ್ಲಿ ಕಲೆಕ್ಟ್ ಸಮ್ ಆಬ್ಜೆಕ್ಟ್ಸ್ ಫ್ರಾಮ್ ಯುವರ್ ಹೌಸ್ ಸರೌಂಡಿಂಗ್ಸ್ ಆ್ಯಂಡ್ ಬ್ರಿಂಗ್ ದೆಮ್ ಟು ದ ಕ್ಲಾಸ್ ರೂಮ್ ಅಂತ ಇದೆ. ಇಲ್ಲಿ ಗ್ರೂಪನ್ನು ಡಿವೈಡೆಡ್ ಮಾಡಿ ಸೊ ಅವುಗಳ ಬಗ್ಗೆ ಏನು ಮಾಡೋದು? ಕ್ವಶನನ್ನು ಏನು ಮಾಡಬೇಕು? ಕ್ರಿಯೇಟ್ ಮಾಡುವಂಥ ಆ್ಯಕ್ಟಿವಿಟಿ ಇದೆ. ಸೊ ಇದನ್ನು ನಿಮ್ಮ ಟೀಚರ್ಸ್ ಮಾಡ್ತಾರೆ. ನೆಕ್ಸ್ಟ್ ಮೈ ಲರ್ನಿಂಗ. ಸೊ ಇಲ್ಲಿ ರಿಮಾರ್ಕ್ಸನ್ನು ಹಾಕ್ತಾರೆ. ನೆಕ್ಸ್ಟ್ 1.2 ಆ್ಯಕ್ಟಿವಿಟಿದಲ್ಲಿ ಏನಿದೆ ನೋಡಿರಿ, ರೈಟ್ 5, 6 ಶಾರ್ಟ್ ಸೆಂಟೆನ್ಸ್ ಡಿಸ್ಕ್ರೈಬಿಂಗ್ ದ ಪೋಯಮ್, ಸ್ಟೋರೀಸ್ ಆರ್ ಪಿಕ್ಚರ್ಸ್ ಅಂತ ಇದೆ. ಸೊ ಇಲ್ಲೊಂದು ಏನು ಕೊಟ್ಟಿದ್ದಾರೆ ಅಂದ್ರೆ ರೈಮನ್ನು ಕೊಟ್ಟಿದ್ದಾರೆ. ಸೊ ಈ ರೈಮನ್ನು ಏನು ಮಾಡಬೇಕು? ಶಿಕ್ಷಕರು ಓದ್ತಾರೆ. ಸೊ ಇದ್ರ ಥರ ನೀವು ಏನು ಮಾಡಬೇಕು? ಹಾಡನ್ನು ಹಾಡಬೇಕು. ಸೊ ಇಲ್ಲಿ ರೈಮ್ ಇದೆ, ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿದಾವೆ ನೋಡ್ರಿ. ಇಲ್ಲಿ ಫಿಲ್ ದ ಬ್ಲಾಕ್ಸಸ್ ವಿತ್ ಡಿಸ್ಕ್ರೈಬಿಂಗ್ ವರ್ಡ್ಸ್. ಸೊ ಡಿಸ್ಕ್ರೈಬಿಂಗ್, ಸೊ ಒಂದು ಹಣ್ಣಿನ ಬಗ್ಗೆ ಡಿಸ್ಕ್ರೈಬ್ ಮಾಡಬೇಕು, ಅದು ಹೆಂಗಿತ್ತು ಅಂತ ಕೆಟ್ಟ ನೋಡಿರಿ. ರೆಡ್ ರೌಂಡ್ ಚೆರ್ರಿ. ಸೊ ಇಲ್ಲಿ ನೋಡಿರಿ ಹಣ್ಣು ಹೇಗಿದೆ? ರೆಡ್ ಆ್ಯಂಡ್ ರೌಂಡ್ ಇದೆ. ಸೊ ರೆಡ್ ರೌಂಡ್ ಚೆರ್ರಿ ಅಂತ ಸೊ ಇಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ರೌಂಡ್ ಆರೆಂಜ್. ಸೊ ರೌಂಡ್ ಆರೆಂಜ್ ಅಂತ ಆಗುತ್ತೆ. ನೆಕ್ಸ್ಟ್ ಬಿಗ್ ಗ್ರೀನ್ ಮೆಲನ್. ಅಂತ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಯೆಲ್ಲೋ ಲಾಂಗ್ ಬನಾನಾ. ನೆಕ್ಸ್ಟ್ ಇಲ್ಲಿ ಏನು ಮಾಡಿರಿ, ನಾವು ಡಿಸ್ಕ್ರೈಬ್ ಯುವರ್ ಫೇವ್ರೇಟ್ ಫ್ರೂಟ್ ಅಂತ ಅಂದಿದ್ದಾರೆ. ಸೊ ಒಂದು ಫ್ರೂಟನ್ನು ಡಿಸ್ಕ್ರೈಬ್ ಮಾಡಬೇಕು. ಯೆಲ್ಲೋ ಸ್ವೀಟ್ ಮ್ಯಾಂಗೋ ಅಂತ ಬರೆದಿದ್ದಾರೆ. ಸೊ ಇಲ್ಲಿ ಯೆಲ್ಲೋ ಸ್ವೀಟ್ ಮ್ಯಾಂಗೋ ಅಂತ ಆಗುತ್ತೆ. ನೆಕ್ಸ್ಟ್ ಆ್ಯಕ್ಟಿವಿಟಿ 1.2.3 ಅಂತ ಇದೆ. ಸೊ ಲುಕ್ ಆ್ಯಂಡ್ ರೈಟ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೆಟ ನಾವಿಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಎ ಡೇ ಔಟ್ ವಿತ್ ಮೈ ಫ್ಯಾಮಿಲಿಯ ಮೆಂಬರ್ಸ್ಗಳು ಏನು ಮಾಡಿದ್ದಾರೆ? ಹೊರಗಡೆ ಹೋಗಿದ್ದಾರೆ. ಸೊ ಇಲ್ಲಿ ಯಾವ ಆ್ಯಕ್ಟಿವಿಟಿಗಳನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಿದ ನಂತರ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ವಾಕ್ಯಗಳನ್ನು ಏನು ಮಾಡಬೇಕು? ಬರೀಬೇಕು. ಇಲ್ಲಿ ನೋಡಿರಿ, ಸುಮಾ ಈಸ್ ಎಂಜಾಯಿಂಗ್ ಎ ಡೇ ವಿತ್ ಹರ್ ಫ್ಯಾಮಿಲಿ ಅಂತ ಇದೆ. ಸೊ ಇಲ್ಲಿ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ ಕೆಟ್ಟ ಇಲ್ಲಿ ನಾನು ಕೂಡ ಬರೆದಿದ್ದೀನಿ. ಸೊ ಒಂದು, ಸುಮಾ ಈಸ್ ಪ್ಲೇಯಿಂಗ್ ಫುಟ್ಬಾಲ್. ಸುಮಾ ಏನು ಮಾಡ್ತಾಯಿದ್ದಾಳೆ? ಸೊ ಫುಟ್ಬಾಲ್ ಆಟವನ್ನು ಆಡುತ್ತಿದ್ದಾಳೆ. ಸೊ ಇಲ್ಲಿ ಚಿತ್ರವನ್ನು ನೋಡಬೇಕು ನೀವೆಲ್ಲ. ಸೊ ವಿಡಿಯೋ ಲೆಂದಿ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಲ್ಲ, ಸೊ ಅದನ್ನು ತೋರಿಸೋದ್ರಿಂದ ಮತ್ತೆ ಟೈಮ್ ಆಗುತ್ತೆ. ಅದಕ್ಕೆ ನಾನು ಇಲ್ಲಿ ನೇರವಾಗಿ ವಾಕ್ಯವನ್ನು ಹೇಳ್ತಾ ಇದ್ದೀನಿ. ನೀವು ಏನು ಮಾಡಿರಿ? ಪಿಕ್ಚರ್ದಲ್ಲಿ ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್ ಛಾಯಾ ಈಸ್ ಪ್ಲೇಯಿಂಗ್ ವಿತ್ ಎ ಕೈಟ್ ಆ್ಯಂಡ್ ಸ್ಟ್ಯಾಂಡಿಂಗ್ ನಿಯರ್ ದ ವ್ಯಾನ್. ನೆಕ್ಸ್ಟ್ ಅಂಕಲ್ ಈಸ್ ಪ್ಲಕ್ಕಿಂಗ್ ಆ್ಯನ್ ಆ್ಯಪಲ್. ಸೊ ನೆಕ್ಸ್ಟ್ ಆಂಟ್ ಈಸ್ ಹೆಲ್ಪಿಂಗ್ ಟು ಹರ್ ಹಸ್ಬೆಂಡಿಗೆ ಸಹಾಯ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಮದರ್ ಈಸ್ ಪ್ರಿಪೇರಿಂಗ್ ಎ ಫುಡ್ ಅಂತ ಇದೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ 1.2.4 ಅಂತ ಇದೆ. ಸರ್ಕಲ್ ದ ವರ್ಡ್ಸ್ ಯು ಫೈಂಡ್ ಇನ್ ದ ಪಿಕ್ಚರ್. 1 ಈಸ್ ಡನ್ ಫಾರ್ ಯು. ಸೊ ಇಲ್ಲೇನು ಮಾಡಬೇಕಪ್ಪ ಅಂದ್ರೆ ಸರ್ಕಲ್ ಮಾಡಬೇಕು. ಏನು ಇನ್ನೊಂದು ಸ್ಟೋರಿಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಿಸಿದ್ದು ಮಾಡಬೇಕು. ಇಲ್ಲಿ ನೋಡಿ, ಸ್ಕೈ, ಬನಾನಾ, ಎಲಿಫೆಂಟ್, ಗಿವ್ ಮೈನ್ ಟೇಲರ್ ಅಂತ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬನಾನಾವನ್ನು ಯಾರು? ಟೇಲರ್ ಇದು ಕೊಡ್ತಾ ಇದ್ದಾನೆ, ಅಣ್ಣಗೆ ಕೊಡ್ತಾ ಇದ್ದಾನೆ. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ? ಎಲಿಫೆಂಟು ರೌಂಡ್ ಮಾಡಬೇಕಿಲ್ಲ, ಎಲಿಫೆಂಟ ಪ್ರಿಕ್ ನಿಡಲ್. ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾನೆ? ನಿಡಲ್ದಿಂದ ಚುಸ್ತಾ ಇದ್ದಾನೆ. ನೆಕ್ಸ್ಟ್ ಲಾಸ್ಟಿಗೆ ಏನಾಯಿತು? ಎಲಿಫೆಂಟ ಕ್ಯಾಟ್
ಎಲಿಫೆಂಟ್ ವಾಟರ್ ಎಷ್ಟು ಆಗಬೇಕಿದು. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಎಲಿಫೆಂಟ್ ವಾಟರ್ ಸ್ಪ್ರೇ. ಸೊ ಇಲ್ಲೇ ಮಾಡ್ತಾಯಿದೆ. ಸೊ ಎಲಿಫೆಂಟ್ ವಾಟರ್ನ ಸ್ಪ್ರೇ ಮಾಡ್ತಾಯಿದೆ ಅಂತ ನಾವಿಲ್ಲಿ ಕಾಣ್ಬೋದು. ಸೊ ಇಲ್ಲಿ ವಾಕ್ಯಗೆ ಈ ಒಂದು ಸ್ಟೋರಿಗೆ ಸಂಬಂಧಿಸಿದಂಗೆ ಪ್ರಶ್ನೆಗಳಿದ್ದಾವೆ. ಆನ್ಸರ್ ದೀಸ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿರಿ. ಕ್ವಶನ್ಗಳು ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಇನ್ ದ ಸ್ಟೋರಿ ಅಂತ ಇದೆ. ಸೊ ದೇರ್ ಆರ್ 2 ಕ್ಯಾರೆಕ್ಟರ್ಸ್, ದೇ ಆರ್ ದ ಎಲಿಫೆಂಟ್ ಆ್ಯಂಡ್ ದ ಟೇಲರ್ ಅಂತ ಆಗುತ್ತೆ. ನೆಕ್ಸ್ಟ್ ಎರಡನೇದು, ವಾಟ್ ಈಸ್ ದ ಟೇಲರ್ ಗಿವಿಂಗ್ ದ ಎಲಿಫೆಂಟ್ ಇನ್ ದ ಫಸ್ಟ್ ಪಿಕ್ಚರ್ದಲ್ಲಿ. ಸೊ ಟೇಲರ್ ಏನು ಕೊಡ್ತಾ ಇದ್ದಾನೆ ಅಂತ ಇದೆ, ಅಲ್ಲಿ ಬನಾನವನ್ನು ಕೊಡ್ತಾ ಇದ್ದಾನೆ. ನೆಕ್ಸ್ಟ್, ವಾಟ್ ಈಸ್ ದ ಎಲಿಫೆಂಟ್ ಡೂಯಿಂಗ್ ಇನ್ ದ ಥರ್ಡ್ ಪಿಕ್ಚರ್ದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಇದೆ. ಸೊ ದ ಎಲಿಫೆಂಟ್ ಈಸ್ ಸ್ಪ್ರೇಯಿಂಗ್ ವಾಟರ್ ಟು ಟೇಲರ್ ಅಂತ ಆಗುತ್ತೆ. ನೆಕ್ಸ್ಟ್ 4, ವೈ ಡೂ ಯು ಥಿಂಕ್ ದ ಎಲಿಫೆಂಟ್ ಈಸ್ ಪನಿಷಿಂಗ್ ದ ಟೇಲರ್, ಏಕೆ ಪನಿಷ್ ಮಾಡ್ತಾ ಇದೆ ಅಂತ ಇದೆ. ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ, ಬಿಕಾಸ್ ದ ಟೇಲರ್ ಪ್ರಿಕ್ ದ ಎಲಿಫೆಂಟ್ ವಿತ್ ಎ ನೀಡಲ್, ಸೂಜಿಯಿಂದ ಅದರ ಸೊಂಡಿಲನ್ನು ಏನು ಮಾಡಿದ, ಚುಚ್ಚಿದ್ದ. ಅದಕ್ಕೆ ಸಿಟ್ಟಿಗೆದ್ದಂಥ ಎಲಿಫೆಂಟ್ ಅವನಿಗೆ ಏನು ಮಾಡ್ತಾಯಿದೆ, ಪನಿಷನ್ನು ನೀಡ್ತಾ ಇದೆ. ಸೊ ಇಟ್ ಪನಿಷ್ ದ ಟೇಲರ್ ಅಂತ ಆಗುತ್ತೆ. ನೆಕ್ಸ್ಟ್, ಗಿವ್ ಸೂಟೇಬಲ್ ಟೈಟಲ್ ಟು ದ ಸ್ಟೋರಿ ಅಂತ ಇದೆ. ಇದಕ್ಕೆ ಟಿಟ್ ಆ್ಯಂಡ್ ಟ್ಯಾಟ್ ಅನ್ನುವಂಥ ಒಂದು ಟೈಟಲನ್ನು ನಾವು ನೀಡ್ಬೋದು. ನೆಕ್ಸ್ಟ್ ಇಲ್ಲಿ 1.3ದಲ್ಲಿ ಡೆವಲಪ್ ಯೂಸ್ಫುಲ್ ಮೆಸೇಜಸ್ ಫಾರ್ ದ ಸ್ಕೂಲ್ ಪ್ರಿಮೈಸಸ್, ಕ್ಲಾಸ್ ರೂಮ್, ಗಾರ್ಡನ್ ಮತ್ತು ಪ್ಲೇಗ್ರೌಂಡ್ ಇದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಅವುಗಳನ್ನು ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದ್ರೆ, ಅವುಗಳನ್ನ ಇಲ್ಲಿ ನಾನು ಹಾಕಿದ್ದೀನಿ. ಸೊ ಅವುಗಳನ್ನು ಕಾಲಮ್ದಲ್ಲಿ ಸರಿಯಾಗಿ ಬರೀಬೇಕು. ಒಂದನೇ ಕಾಲಮ್ದಲ್ಲಿ ಪ್ಲೇ ಗ್ರೌಂಡ್ದಲ್ಲಿ ಯಾವ ಇನ್ಸ್ಟ್ರಕ್ಷನ್ ಬರ್ತವೆ, ನೆಕ್ಸ್ಟ್ ಗಾರ್ಡನ್ದಲ್ಲಿ, ನೆಕ್ಸ್ಟ್ ಕ್ಲಾಸ್ ರೂಮ್ದಲ್ಲಿ, ನೆಕ್ಸ್ಟ್ ವಾಶ್ರೂಮ್ದಲ್ಲಿ ಯಾವ ಇನ್ಸ್ಟ್ರಕ್ಷನ್ ಬರ್ತಾವೋ ಇಲ್ಲಿ ನಾನು ನಂಬರನ್ನು ಹಾಕಿದ್ದೀನಿ. 1 ಅಂತ ಹಾಕಿದ್ದಲ್ಲಿ ಏನು ಮಾಡಬೇಕು, ಪ್ಲೇ ಗ್ರೌಂಡ್ ಅಂತ ಬರೀಬೇಕು. 2 ಇದ್ದರೆ ಗಾರ್ಡನ್ ಅಂತ ಬರೀಬೇಕು. 3 ಇದ್ದರೆ ಕ್ಲಾಸ್ ರೂಮು, ನೆಕ್ಸ್ಟ್ ವಾಶ್ರೂಮ್. ಇವುಗಳನ್ನೆಲ್ಲ ನಾನು ವಿವರಣೆ ಮಾಡೋಕ್ಕೆ ಹೋದರೆ ವಿಡಿಯೋ ಲೆಂದಿ ಆಗುತ್ತೆ. ಸೊ ಅದರಿಂದ ಶಾರ್ಟಾಗಿ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ, ಸೊ ಅವುಗಳ ನಂಬರನ್ನು ಹಾಕಿದ್ದೀನಿ. ಅವುಗಳನ್ನು ನೀವೇನು ಮಾಡಿರಿ, ಇಲ್ಲಿ ಸರಿಯಾಗಿ ಏನು ಮಾಡಿರಿ, ಸೊ ಕಾಲಮ್ದಲ್ಲಿ 1, 2, 3, 4 ಕಾಲಮ್ದಲ್ಲಿ ಏನು ಮಾಡಿರಿ, ಅವುಗಳನ್ನು ಹಾಕಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಇದು ಇಲ್ಲಿ ನೋಡಿರಿ, ಆ್ಯಕ್ಟಿವಿಟಿ 1.3.2 ಇಲ್ಲೇನಿದೆ, ರೈಟ್ ಎ ಸೂಟೇಬಲ್ ಇನ್ಸ್ಟ್ರಕ್ಷನ್ ಫಾರ್ ಈಚ್ ದ ಪಿಕ್ಚರ್. 1 ಈಸ್ ಡನ್ ಫಾರ್ ಈ ಪಿಕ್ಚರನ್ನು ನೋಡಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದ್ರೆ ಅದನ್ನು ಬರೀತಾರೆ ಇನ್ಸ್ಟ್ರಕ್ಷನ್ನ. ಕ್ಲೀನ್ ದ ಫ್ಲೋರ್ ಎವ್ರಿ ಡೇ. ಸೊ ನೆಕ್ಸ್ಟ್, ಸ್ವೀಪ್ ದ ಫ್ಲೋರ್ ನೀಟ್ಲಿ ಅಂತ ಆಗುತ್ತೆ. ನೆಕ್ಸ್ಟ್ ಇಲ್ಲೊಬ್ಬ ಹುಡುಗ ವರ್ಕ್ ಮಾಡ್ತಾ ಏನು ಬರೀತಾ ಇದ್ದಾನೆ, ರೈಟ್ ನೀಟ್ಲಿ ಅಂತ ಬರೆದಿದ್ದಾರೆ. ನೆಕ್ಸ್ಟ್, ಕೀಪ್ ಯುವರ್ ಬುಕ್ ಪ್ರಾಪರ್ಲಿ ಅಂತ ಬರೆದಿದ್ದೀನಿ. ನೆಕ್ಸ್ಟ್, ಗಿವ್ ಮಿ ಯುವರ್ ಹ್ಯಾಂಡ್. ನೆಕ್ಸ್ಟ್, ಗೆಟ್ ಅಪ್ ಅನ್ನೋದಾಗುತ್ತೆ. ನೆಕ್ಸ್ಟ್, ಬ್ರಿಂಗ್ ಮೀ ಗ್ರೀನ್ ಪೈಲ. ನೆಕ್ಸ್ಟ್, ಅರೇಂಜ್ ದ ಪೈಲ್ ನೀಟ್ಲಿ ಅಂತ ಆಗುತ್ತೆ. ನೆಕ್ಸ್ಟ್ ಇದು ಲಾಸ್ಟ್ ಆ್ಯಕ್ಟಿವಿಟಿ 1.3.3 ಏನಿದೆ, ಕ್ರಿಯೇಟ್ ಯುವರ್ ಕ್ಲಾಸ್ ರೂಮ್ ರೂಲ್ಸನ್ನು ನೀವೇ ಕ್ರಿಯೇಟ್ ಮಾಡಬೇಕು. ನಾವು ಕ್ರಿಯೇಟ್ ಯುವರ್ ಓವನ್ ಕ್ಲಾಸ್ ರೂಮ್ ರೂಲ್ಸ್ ಆ್ಯಂಡ್ ರೈಟ್ ದೆಮ್ ಬಿಲೋ ಅಂತ ಇದೆ. ಕ್ಲಾಸ್ ರೂಮ್ ರೂಲ್ಸ್ 1, ರೈಸ್ ಯುವರ್ ಹ್ಯಾಂಡ್ಸ್, ಬಿ ಆನ್ ಟೈಮ್. ನೆಕ್ಸ್ಟ್, ಕೀಪ್ ಯುವರ್ ಫುಟ್ವೇರ್ ಔಟ್ಸೈಡ್ ದ ಕ್ಲಾಸ್ ರೂಮ್. ನೆಕ್ಸ್ಟ್, ಲಿಸನ್ ಟು ದ ಟೀಚರ್, ಲುಕ್ ಎಟ್ ದ ಬ್ಲ್ಯಾಕ್ ಬೋರ್ಡ್. ನೆಕ್ಸ್ಟ್, ಆಲ್ವೇಸ್ ರೈಟ್ ಯುವರ್ ಬೆಸ್ಟ್, ಡೋಂಟ್ ಶೌಟ್, ಕೀಪ್ ಸೈಲೆನ್ಸ್, ಕೀಪ್ ಯುವರ್ ಡೆಸ್ಕ್ ಕ್ಲೀನ್. ನೆಕ್ಸ್ಟ್, ಯೂಸ್ ದ ಡಸ್ಟ್ಬಿನ್. ಇಷ್ಟು ಏನಪ್ಪ ಅಂದರೆ 4ನೇ ತರಗತಿ 1ನೇ ಏನಪ್ಪ ಅಂದ್ರೆ ಥೀಮ್ದಲ್ಲಿ ಬರುವಂಥ ಹೌಸ್ ಹೋಲ್ಡ್ ಆರ್ಟಿಕಲ್ಗೆ ಸಂಬಂಧಿಸಿದಂಥ ಚಟುವಟಿಕೆಗಳ ಉತ್ತರಗಳು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.